1970 ವೆನಿಜುಲಾದ ಕ್ಯಾಪಿಟಲ್ ಸಿಟಿ ಆಗಿರೋ ಕ್ಯಾರಕಾಸ್ನ ರೋಡ್ಗಳಲ್ಲಿ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳು, ಅಮೆರಿಕನ್ ಬ್ರ್ಯಾಂಡ್ನ ಕಾರ್ಗಳು, ಫ್ರೆಂಚ್ ದೇಶದ ಪರ್ಫ್ಯೂಮ್ ಶಾಪ್ಗಳು, ಎಲ್ಲಿ ನೋಡೋದ್ರಲ್ಲಿ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳು ಇವೇ ಕಾಣ್ತಾ ಇದ್ವು. ಅಲ್ಲಿನ ಜನಗಳು ಯೂಸ್ ಮಾಡ್ತಿದ್ದ ಮೋಸ್ಟ್ ಆಫ್ ದಿ ಐಟಮ್ಗಳೆಲ್ಲ ಇಂಪೋರ್ಟೆಡೇ ಆಗಿದ್ವು. ಮತ್ತೆ ಅಲ್ಲಿ ಓಡಾಡ್ತಿದ್ದ ಜನಗಳ ಮುಖದಲ್ಲಿ ಪೂರ್ತಿ ಖುಷಿ ಇತ್ತು. ಯಾಕಂದ್ರೆ ವೆನಿಜುಲಾ ಅವತ್ತು ಜಗತ್ತಿನ 4ನೇ ಅತಿ ಶ್ರೀಮಂತ ದೇಶ, ಕೆನಡಾಗಿನ್ನ ಶ್ರೀಮಂತ ದೇಶ, ಜಪಾನ್ಗಿನ್ನ 4 ಪಟ್ಟು ಅತಿ ದೊಡ್ಡ ಶ್ರೀಮಂತ ದೇಶ, ಚೈನಾಗಿನ್ನ 12 ಪಟ್ಟು ಅತಿ ದೊಡ್ಡ ಶ್ರೀಮಂತ ದೇಶ. ವೆನಿಜುಲಾದಲ್ಲಿ ಕೆಲಸ ಮಾಡೋ ಜನಗಳ ಸ್ಯಾಲ್ರಿ ಇಡೀ ಲ್ಯಾಟಿನ್ ಅಮೆರಿಕಾದಲ್ಲೇ ಹೈಯೆಸ್ಟ್ ಇತ್ತು. ಅಲ್ಲಿನ ಮಿಡಲ್ ಕ್ಲಾಸ್ಗಳು ಈಗಿನ ನಮ್ಮ ಇಂಡಿಯಾದ ರಿಚೆಸ್ಟ್ ಪೀಪಲ್ಗಳ ಥರ ಇದ್ರು. ವೆನಿಜುಲಾದಲ್ಲಿ ಇದ್ರೆ ಸ್ವರ್ಗದಲ್ಲಿದ್ದಂಗೆ. ಯಾಕಂದ್ರೆ ಏನೂ ದುಡ್ಡು ಕೊಟ್ಟು ತಗೊಳಂಗಿಲ್ಲ. ಎಲೆಕ್ಟ್ರಿಸಿಟಿ ಫ್ರೀ, ರೇಷನ್ ಫ್ರೀ, ಫ್ರೀ ಹಾಸ್ಪಿಟಲ್, ಫ್ರೀ ಎಜುಕೇಷನ್ನು, ಪ್ರತಿ ಒಂದು ಫ್ರೀ ಇತ್ತು. ಯಾಕಂದರೆ ಈ ದೇಶ ಆವಾಗ ಅಷ್ಟು ಶ್ರೀಮಂತ ದೇಶ ಆಗಿತ್ತು. ಬಟ್ ಇವಾಗ 2025ರಲ್ಲಿ ಈ ದೇಶದ ಸ್ಥಿತಿನೇ ಚೇಂಜ್ ಆಗೋಗ್ಬಿಟ್ಟಿದೆ. 2025ರಲ್ಲಿ ಅಲ್ಲಿನ ಜನ ಬೆಳಿಗ್ಗೆ ಯಾವಾಗ ಈ ಗಾರ್ಬೇಜ್ ಗಾಡಿಗಳು ಅವ್ರ ಮನೆ ಮುಂದೆ ಬಂದು ನಿಂತ್ಕೊಂತವೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಯಾಕಂದರೆ ಅವ್ರ ಮನೆಯಲ್ಲಿರೋ ಗಾರ್ಬೇಜ್ನ ತೆಗೆದು ಆ ಗಾಡಿಗೆ ಬಿಸಾಕಕ್ಕಲ್ಲ. ಆ ಗಾರ್ಬೇಜ್ ಗಾಡಿ ಬಂದು ನಿಂತ್ಕೊಂಡ್ರೆ ಆ ಗಾರ್ಬೇಜ್ ಗಾಡಿ ಒಳಗೆ ಏನಾದರೂ ಉಳಿದ ಊಟ ಏನಾದರೂ ಸಿಗುತ್ತಾ, ತಿನ್ನಕ್ಕೆ ಏನಾದರೂ ಸಿಗುತ್ತಾ ಅಂತ. ಅಲ್ಲಿನ ಜನಗಳ ಹತ್ರ ದುಡ್ಡಿಲ್ಲ ಅಂತಲ್ಲ, ಅವ್ರ ಹತ್ರ ಲಕ್ಷಾಂತರ ರೂಪಾಯಿ ದುಡ್ಡಿದೆ, ಆದರೆ ತಿನ್ನಕ್ಕೆ ಊಟ ಇಲ್ಲ. ಈ ಕಾರಣದಿಂದ ಸುಮಾರು 75 ಲಕ್ಷ ಜನ ಆ ದೇಶ ಬಿಟ್ಟು ಹೊರಗಡೆ ಹೋಗ್ತಾರೆ. ಅಂದರೆ ಸುಮಾರು ಬೆಂಗಳೂರಿನ ಜನಸಂಖ್ಯೆಗಿನ್ನ ಜಾಸ್ತಿ ಜನ ಆ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾರೆ. ಒಂದು ಕಾಲದಲ್ಲಿ ಜಗತ್ತಿನ ಶ್ರೀಮಂತ ದೇಶ ಆಗಿದ್ದ ವೆನಿಜುಲಾ ಇವತ್ತು ಜಗತ್ತಿನಲ್ಲೇ ಒಂದು ಬಿಕಾರಿ ಕಂಟ್ರಿ ಆಗಿದೆ. ಇಷ್ಟೆಲ್ಲ ಆಗಕ್ಕೆ ಒಂದೇ ಒಂದು ಎಲಿಮೆಂಟ್ ಕಾರಣ. ಅದನ್ನು ಬ್ಲ್ಯಾಕ್ ಲಿಕ್ವಿಡ್ ಅಂತ ಕೂಡ ಕರೀತಾರೆ. ಅದೇನು ಹೇಳಿ? ಕ್ರೂಡ್ ಆಯಿಲ್. ಈ ಸ್ಟೋರಿ ಸ್ಟಾರ್ಟ್ ಆಗೋದು 1920ರಲ್ಲಿ. ಆ ಟೈಮಲ್ಲಿ ವೆನಿಜುಲಾ ಅನ್ನೋ ಒಂದು ಕಂಟ್ರಿ ಇದೆ ಅಂತಾನೆ ಜಗತ್ತಿಗೆ ಗೊತ್ತೇ ಇರಲ್ಲ. ಈ ಕಂಟ್ರಿ ಎಲ್ಲಿ ಬರುತ್ತೆ ಅಂದ್ರೆ ಲ್ಯಾಟಿನ್ ಅಮೆರಿಕಾದಲ್ಲಿ ಬರುತ್ತೆ. ಅಮೆರಿಕದ ಆಜು ಬಾಜುನೇ ಈ ಕಂಟ್ರಿ ಇದೆ. 1920ರಲ್ಲಿ ವೆನಿಜುಲಾ ಒಂದು ಅಗ್ರಿಕಲ್ಚರ್ ಬೇಸ್ಡ್ ಎಕಾನಮಿ ಆಗಿತ್ತು. ಆ ಟೈಮಲ್ಲಿ 80% ಆಫ್ ದಿ ವೆನಿಜುಲಾ ಇನ್ಕಮ್ ಅಗ್ರಿಕಲ್ಚರ್ ಇಂದಾನೇ ಬರ್ತಾ ಇತ್ತು. ಕಾಫಿ, ಕೊಕೋವಾ ಈ ತರ ಬೆಳೆಗಳನ್ನ ಬೆಳೆದು ವೆನಿಜುಲಾ ಜೀವನ ಮಾಡ್ತಾ ಇತ್ತು. ಆ ಟೈಮಲ್ಲಿ ವೆನಿಜುಲಾ ತುಂಬಾ ಬಡತನದಲ್ಲಿ ಇರುತ್ತೆ. ಆದ್ರೆ 1922ರಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಇದರಿಂದ ಈ ದೇಶ ನೆಕ್ಸ್ಟ್ 70 ವರ್ಷ ಸುಖದ ಸುಪ್ಪತ್ತಿಗೆನಲ್ಲಿ ಮೆರೆಯುತ್ತೆ. ಆ ಇನ್ಸಿಡೆಂಟ್ ಏನಂದ್ರೆ, ರಾಯಲ್ ಡಚ್ ಶೆಲ್ ಅನ್ನೋ ಒಂದು ಡ್ರಿಲ್ಲಿಂಗ್ ಕಂಪ್ನಿ ವೆನಿಜುಲಾದಲ್ಲಿ ಆಯಿಲ್ ಇದೆ ಅಂತ ಡ್ರಿಲ್ ಮಾಡ್ತಾ ಇರುತ್ತೆ. ಡ್ರಿಲ್ ಮಾಡಬೇಕಾದ್ರೆ ಜಗತ್ತಿಗೆ ಆಶ್ಚರ್ಯ ಆಗೋ ರೀತಿ ಫೌಂಟೇನ್ ರೀತಿನಲ್ಲಿ ಆಯಿಲ್ ಸಿಗ್ತಾ ಹೋಗುತ್ತೆ. ಅವಾಗ ಜಗತ್ತಿಗೆ ಗೊತ್ತಾಗುತ್ತೆ, ಜಗತ್ತಿನ ಎಲ್ಲಾ ಕಂಟ್ರಿಗಳಿಗೂ ಕಂಪೇರ್ ಮಾಡಿದ್ರೆ ವೆನಿಜುಲಾ ಹತ್ರ ಹೈಯೆಸ್ಟ್ ಆಯಿಲ್ ಇದೆ ಅಂತ. ಅಲ್ಲಿಂದ ನೆಕ್ಸ್ಟ್ 7 ವರ್ಷದಲ್ಲಿ ವೆನಿಜುಲಾದ ಹಣೆ ಬರನೇ ಚೇಂಜ್ ಆಗೋಗ್ಬಿಡುತ್ತೆ. ನೆಕ್ಸ್ಟ್ 7 years ಅಲ್ಲಿ ವೆನಿಜುಲಾ 1 million ಆಯಿಲ್ ನ ಪ್ರೊಡಕ್ಷನ್ ಮಾಡ್ತಿದ್ದು ಸಡನ್ಲಿ ಅದು 137 ಮಿಲಿಯನ್ಗೆ ಹೋಗುತ್ತೆ 7 ವರ್ಷದಲ್ಲಿ. ಇದರಿಂದ ಆ ಟೈಮಲ್ಲಿ ವೆನಿಜುಲಾ ಜಗತ್ತಿನ 2ನೇ ಅತಿ ದೊಡ್ಡ ಆಯಿಲ್ ಪ್ರೊಡ್ಯೂಸರ್ ಕಂಟ್ರಿ ಆಗಿ ಹೊರಹೊಮ್ಮುತ್ತೆ. ಮೊದಲನೇದು ಅಮೆರಿಕ, 2ನೇದು ವೆನಿಜುಲಾ. ಆಗ ಅಮೆರಿಕದ ಕಂಪ್ನಿಗಳಾಗಿದ್ದ ಸ್ಟ್ಯಾಂಡರ್ಡ್ ಆಯಿಲ್, ಗಲ್ಫ್ ಆಯಿಲ್, ರಾಯಲ್ ಡಚ್ ಶೆಲ್ ಅನ್ನೋ ಒಂದು ಕಂಪ್ನಿಗಳು ವೆನಿಜುಲಾದಲ್ಲಿ ಆಯಿಲ್ನ ಹೊರಗೆ ತೆಗೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ 3 ಕಂಪ್ನಿಗಳನ್ನೇ ಸುಮಾರು 98% ವೆನಿಜುಲಾದ ಆಯಿಲ್ ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಇದರಿಂದ ವೆನಿಜುಲಾಗೆ ಸಖತ್ ದುಡ್ಡು ಬರಕ್ ಸ್ಟಾರ್ಟ್ ಆಗುತ್ತೆ. ಆಯಿಲ್ ನ ಸೆಲ್ ಮಾಡು, ಡಾಲರ್ ಅಲ್ಲಿ ದುಡ್ಡು ತಗೊಂಡ್ ಬಾ, ಆಯಿಲ್ ನ ಸೆಲ್ ಮಾಡು, ಡಾಲರ್ ಅಲ್ಲಿ ದುಡ್ಡು ತಗೊಂಡ್ ಬಾ. ಇದೇ ರೀತಿ ವೆನಿಜುಲಾ ಮಾಡ್ತಾ ಇರುತ್ತೆ. ಈ ಕಾರಣದಿಂದ ಏನಾಗುತ್ತೆ, ವೆನಿಜುಲಾದ ಕರೆನ್ಸಿ ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ವೆನಿಜುಲಾದ ಕರೆನ್ಸಿ ಯಾವುದು ಅಂದ್ರೆ ಬೋಲಿಯಾ. ಯಾಕಂದ್ರೆ ಇವರು ಆಯಿಲ್ ಸೆಲ್ ಮಾಡಿದಾಗ ಡಾಲರ್ ಅಲ್ಲಿ ದುಡ್ಡು ಬರ್ತಾ ಇರುತ್ತೆ. ಇದರಿಂದ ಬೋಲಿಯಾ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಯಾವಾಗ ಬೋಲಿಯಾ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ವೆನಿಜುಲಾದ ಓನ್ ಪ್ರಾಡಕ್ಟ್ ಏನಿದ್ವಲ್ಲ ಅಗ್ರಿಕಲ್ಚರ್ ಅಲ್ಲಿ, ಕಾಫಿ ಇರ್ಬೋದು, ಕೊಕೋವಾ ಇರ್ಬೋದು, ಮತ್ತೆ ವೆನಿಜುಲಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಪ್ರಾಡಕ್ಟ್ಸ್ ಇರ್ಬೋದು, ಅವೆಲ್ಲಾನು ಹೊರಗಡೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಆಗ ಲೋಕಲ್ ಅಲ್ಲಿ ಪ್ರೊಡಕ್ಷನ್ ಮಾಡೋರು ತುಂಬಾ ಸಫರ್ ಮಾಡ್ತಾ ಹೋಗ್ತಾರೆ. ಅವರು ನಿಧಾನಕ್ಕೆ ಆ ಕೆಲಸನ ಬಿಡ್ತಾ ಹೋಗ್ತಾರೆ. ಯಾಕಂದ್ರೆ ಆಯಿಲ್ ಇಂದಾನೆ ಸಖತ್ ದುಡ್ಡು ಬರ್ತಿರೋದ್ರಿಂದ ನಿಧಾನಕ್ಕೆ ಅವರು ಈ ಅಗ್ರಿಕಲ್ಚರು ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇಂದ ಹೊರಗೆ ಬಂದ್ಬಿಟ್ಟು ಆಯಿಲ್ ಹಿಂದೆ ಬೀಳ್ತಾ ಹೋಗ್ತಾರೆ. 1950 ಬರೋಷ್ಟೊತ್ತಿಗೆ ವೆನಿಜುಲಾದ 90% ಎಕ್ಸ್ಪೋರ್ಟ್ ಕೇವಲ ಆಯಿಲ್ ಇಂದಾನೇ ಬರ್ತಾ ಇರುತ್ತೆ. ಆಗ ವೆನಿಜುಲಾ ಜಗತ್ತಿನ 4ನೇ ಅತಿ ಶ್ರೀಮಂತ ದೇಶ. ಅಮೆರಿಕದ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ಅಮೆರಿಕದ ಪ್ರತಿಯೊಬ್ಬ ವ್ಯಕ್ತಿ ಎಷ್ಟು ದುಡಿತಾನೆ ಅಂತ ಚೆಕ್ ಮಾಡಿದ್ರೆ ಆಗಿನ ಕಾಲದಲ್ಲಿ ಅದು $9,573 ಇರುತ್ತೆ. ವೆನಿಜುಲಾದದು $7,424 ಇರುತ್ತೆ. ಅದೇ ಕೆನಡಾದು $7,047 ಇರುತ್ತೆ. ಜಪಾನ್ದು $1,873 ಇರುತ್ತೆ. ಚೈನಾದು $614 ಇರುತ್ತೆ. ಅಂದ್ರೆ ಕೆನಡಾಗಿನ್ನ ಶ್ರೀಮಂತ ದೇಶ, ಜಪಾನ್ಗಿನ್ನ 4 ಪಟ್ಟು ಶ್ರೀಮಂತ ದೇಶ, ಚೈನಾಗಿನ್ನ 12 ಪಟ್ಟು ಶ್ರೀಮಂತ ದೇಶ. ಪ್ಯಾರಿಸ್ ಆಫ್ ಸೌತ್ ಅಮೆರಿಕಾ ಅಂತ ಕರಿತಾ ಇದ್ರು. ಯಾಕಂದ್ರೆ ಅಲ್ಲಿ ಯುರೋಪಿಯನ್ ಸ್ಟೈಲ್ ಬಿಲ್ಡಿಂಗ್ಗಳು ಬಿಲ್ಡ್ ಆಗಕ್ಕೆ ಸ್ಟಾರ್ಟ್ ಆಗಿದ್ವು. ಮತ್ತೆ ಎಲ್ಲಾ ಕಡೆ ಅಮೆರಿಕನ್ ಕಾರ್ಗಳು ಓಡಾಡ್ತಾ ಇದ್ವು. ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಎಲ್ಲಾನು ಉದಯ ಆಗಕ್ಕೆ ಸ್ಟಾರ್ಟ್ ಆಗಿದ್ವು. ಇದೆಲ್ಲ ಬರ್ತಿದ್ದು ಗೌರ್ಮೆಂಟ್ಗೆ ಆಯಿಲ್ ದುಡ್ಡಿಂದ.
ಮತ್ತೆ ಗೌರ್ಮೆಂಟ್ಗೆ ಇನ್ಕಮ್ ಜಾಸ್ತಿ ಬರಕ್ ಸ್ಟಾರ್ಟ್ ಆದ್ಮೇಲೆ ಗೌರ್ಮೆಂಟ್ ಏನ್ ಮಾಡ್ತು, ಎಲ್ಲರಿಗೂ ಫ್ರೀ ಎಜುಕೇಶನ್, ಫ್ರೀ ಹೆಲ್ತ್ ಕೇರು, ಫ್ರೀ ರೇಷನ್, ಫ್ರೀ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಮತ್ತೆ ಯಾರ್ಯಾರಿಗೆ ಕೆಲಸ ಇಲ್ಲ ಅವ್ರೆಲ್ಲರಿಗೂ ಗೌರ್ಮೆಂಟ್ ಜಾಬ್. ಒಂಥರ ಇದು ಜನಗಳಿಗೆ ಭೂಲೋಕದ ಸ್ವರ್ಗ ಆಗೋಗಿತ್ತು. ವರ್ಲ್ಡ್ ಅಲ್ಲಿ ಈ ತರ ಪೊಲಿಟಿಕಲ್ ಅನ್ಸ್ಟೇಬಲ್ ಇದ್ದೇ ಇರುತ್ತೆ. ಯಾವ ರೀತಿ ಒಂದೇ ಒಂದು ನಿರ್ಧಾರ ಇಡೀ ದೇಶನೇ ಹಾಳು ಮಾಡುತ್ತೆ, ಅದೇ ರೀತಿ ನಮ್ಮ ಲೈಫಲ್ಲಿ ಕೂಡ ಆಗುತ್ತೆ. ಅದಕ್ಕೇನೆ ನಾವು ಡೈಲಿ 10ರಿಂದ 20 ರೂಪಾಯಿ ಸೈಡಿಗೆ ಇಡಬೇಕು. ಅಂದರೆ ಒಂದು ಟೀ ಕಾಫಿ ದುಡಿಯೋ ದುಡ್ಡನ್ನ ಸೈಡಿಗೆ ಇಡಬೇಕು. ನಾವು ಡೈಲಿ 10ರಿಂದ 20 ರೂಪಾಯಿ ಸೈಡಿಗೆ ಇಡ್ತಾ ಹೋದರೆ ತಿಂಗಳಿಗೆ 400ರಿಂದ 500 ರೂಪಾಯಿ ಆಗುತ್ತೆ. ಇದೇನು ಮಾಡುತ್ತೆ, ನಾನಿಲ್ದಿದ್ದ ಟೈಮಲ್ಲಿ ನನ್ನ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡುತ್ತೆ. ಅಪ್ ಟು 2 crore ಕೂಡ ನನ್ನ ಫ್ಯಾಮಿಲಿಗೆ ದುಡ್ಡು ಸಿಗುತ್ತೆ. ಇದರಿಂದ ಅವ್ರ ಲೈಫು ನಾನು ಇರ್ಬೇಕಾದ್ರೆ ಯಾವ ರೀತಿ ಇತ್ತೋ ಅದೇ ರೀತಿನೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ನನಗೇನಾದರೂ ಆಗ್ದಲೇ ಇದ್ರೆ ನಾನು ಕಟ್ಟಿರೋ ದುಡ್ಡು ವಾಪಸ್ ಕೂಡ ಬರುತ್ತೆ ಅಂತ ಇನ್ಶೂರೆನ್ಸ್ ಪ್ಲಾನ್ಗಳು ಕೂಡ ಇದಾವೆ. ಎವ್ರಿ ಫ್ಯಾಮಿಲಿ ಕೂಡ ಈ ಟರ್ಮ್ ಇನ್ಶೂರೆನ್ಸ್ನ ಕಂಪಲ್ಸರಿ ತಗೊಂಡ್ಲೇಬೇಕು. ಯಾಕಂದ್ರೆ ನೀವು ಸೇವ್ ಮಾಡಿರೋ ದುಡ್ಡು, ಇನ್ವೆಸ್ಟ್ ಮಾಡಿರೋ ದುಡ್ಡು ಯಾವುದು ಕೂಡ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ, ಅದು ಅಷ್ಟೊಂದು ವ್ಯಾಲ್ಯೂನು ಕ್ರಿಯೇಟ್ ಮಾಡಲ್ಲ. ಅಕಸ್ಮಾತ್ ಸಡನ್ ಆಗಿ ನಮ್ಗೆ ಏನಾದರೂ ಆದರೆ, ನೀವೇನಾದರೂ ಈ ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡಬೇಕಂದ್ರೆ ಇಲ್ಲೊಂದು QR ಕೋಡ್ ಕಾಣ್ತಾ ಇದೆ. ಈ QR ಕೋಡ್ನ ಸ್ಕ್ಯಾನ್ ಮಾಡಿ ನೀವು ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡ್ಬೋದು. ಅದಲ್ಲದೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಇರುತ್ತೆ. ಆ ಲಿಂಕ್ನ ಯೂಸ್ ಮಾಡಿ ಕೂಡ ನೀವು ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡ್ಬೋದು. ನೀವೇನಾದರೂ ನಿಮ್ಮ ಟರ್ಮ್ ಇನ್ಶೂರೆನ್ಸ್ನ ತಗೊಂಡಿಲ್ಲ ಅಂದರೆ ನಿಮ್ಮ ಬೇಸಿಕ್ ಡೀಟೇಲ್ನ ನೀವು ಹೋಗಿ ಎಂಟ್ರಿ ಮಾಡಿ. ನೀವಲ್ಲಿ ಚೂಸ್ ಮಾಡ್ಬೋದು ನಿಮಗೆ 1 ಕೋಟಿ ಕವರೇಜ್ ಬೇಕು, 2 ಕೋಟಿ ಕವರೇಜ್ ಬೇಕು ಅಂತ. ಆಮೇಲೆ ನೀವು ಅಪ್ ಟು 80 ಇಯರ್ಸ್ವರೆಗೂ ತಗೊಳ್ಬೋದು ಅಥವಾ 99 ಇಯರ್ಸ್ವರೆಗೂ ತಗೊಳ್ಬೋದು. ಮತ್ತೆ ಈ ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ, ನೀವು ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಎಲಿಜಿಬಲ್ ಆಗಬೇಕಂದ್ರೆ ನಿಮ್ಮ ಹತ್ರ ಒಳ್ಳೆ ಹೆಲ್ತ್ ಇರಬೇಕು ಮತ್ತೆ ಎಜುಕೇಷನ್ ಇರಬೇಕು. ಮತ್ತೆ ನೀವು ಎಷ್ಟು ಬೇಗ ತಗೊಳ್ತೀರೋ ಅಷ್ಟು ಕಮ್ಮಿ ಪ್ರೀಮಿಯಮ್ ಆಗಿ ಸಿಗುತ್ತೆ. ಈ ಪ್ರೀಮಿಯಂ ಮತ್ತೆ ಯಾವತ್ತು ಚೇಂಜ್ ಆಗಲ್ಲ. ನೀವೇನಾದರೂ ಈ ಟರ್ಮ್ ಇನ್ಶೂರೆನ್ಸ್ನ ಇವಾಗಲೇ ಬೈ ಮಾಡಿದ್ರೆ ನಿಮ್ಗೆ ಅಪ್ ಟು 15% ಡಿಸ್ಕೌಂಟ್ ಸಿಗುತ್ತೆ. 1960ರಲ್ಲಿ ವೆನಿಜುಲಾ ತನ್ನ ಪವರ್ನ ಯೂಸ್ ಮಾಡಿಕೊಂಡು ಒಂದು ಡಿಸಿಷನ್ ತಗೊಳುತ್ತೆ. ಅದೇನೇ ಒಪೆಕ್ ಅಂತ. ಒಪೆಕ್ ಅಂದರೆ ಈ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿಗಳೆಲ್ಲ ಸೇರಿಕೊಂಡು ಒಂದು ಗ್ರೂಪ್ ಮಾಡ್ಕೊತವೆ. ಏನಂದರೆ ಆಯಿಲ್ ಪ್ರೈಸ್ನ ಕಂಟ್ರೋಲ್ ಮಾಡೋಕ್ಕೆ. ಆ ಟೈಮಲ್ಲಿ ಆಯಿಲ್ ಯಾರು ಬೈ ಮಾಡ್ತಾರೆ ಅವ್ರು ಕಂಟ್ರೋಲ್ ಮಾಡ್ತಿರ್ತಾರೆ. ಇದರಿಂದ ಇವ್ರು ಅಷ್ಟೊಂದು ದುಡ್ಡು ಮಾಡೋಕ್ಕಾಗ್ತಿರಲ್ಲ. ಆಯಿಲ್ ಪ್ರೊಡ್ಯೂಸ್ ಮಾಡೋದು ನಾವೇ ಪ್ರೈಸ್ನ ಕಂಟ್ರೋಲ್ ಮಾಡಬೇಕಂತ ಇವ್ರು ಏನು ಮಾಡ್ತಾರೆ, ಒಪೆಕ್ ಮಾಡ್ಕೊತಾರೆ. ಒಪೆಕ್ ಮಾಡಿಕೊಂಡು ಇವ್ರಿಗೆ ಯಾವಾಗ ಬೇಕೋ ಅವಾಗ ಪ್ರೈಸ್ನ ಜಾಸ್ತಿ ಕಮ್ಮಿ ಮಾಡ್ಕೊತಾ ಇರ್ತಾರೆ. ಕಂಟ್ರೋಲ್ ಇವ್ರ ಕೈಯಲ್ಲೇ ಇರುತ್ತೆ. ಮತ್ತೆ 1973ರಲ್ಲಿ ಮಿಡಲ್ ಈಸ್ಟ್ ವಾರ್ ಸ್ಟಾರ್ಟ್ ಆಗುತ್ತೆ. ಗಲ್ಫ್ ವಾರ್ ಅಂತಾನೂ ಕರೀತಾರೆ. ಈ ವಾರಿಂದ ಆಯಿಲ್ ಪ್ರೈಸು ಕೆಲವೇ ದಿವಸಗಳಲ್ಲಿ 4 ಪಟ್ಟಾಗುತ್ತೆ. ಯಾಕಂದ್ರೆ ಮೋಸ್ಟ್ ಆಫ್ ದಿ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿಗಳು ವಾರ್ ಮಾಡ್ತಿದ್ದ ಕಾರಣದಿಂದ ಆಯಿಲ್ ಅಷ್ಟೊಂದು ಪ್ರೊಡ್ಯೂಸ್ ಆಗ್ತಾ ಇರಲಿಲ್ಲ. ಸಪ್ಲೈ ಕಡಿಮೆ ಆಗಿ ಡಿಮ್ಯಾಂಡ್ ಜಾಸ್ತಿ ಇದ್ದಿದ್ದ ಕಾರಣ ಆಯಿಲ್ ಪ್ರೈಸು 4 ಪಟ್ಟು ಜಾಸ್ತಿ ಆಗುತ್ತೆ. ವೆನಿಜುಲಾಗೆ 1 ಇಯರ್ ಅಲ್ಲೇನೆ $10 ಬಿಲಿಯನ್ ಎಕ್ಸ್ಟ್ರಾ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ವೆನಿಜುಲಾದ ಪ್ರೆಸಿಡೆಂಟ್ ಆಗಿದ್ದ ಕಾರ್ಲೋಸ್ ಅಂಡ್ರೆಸ್ ಪೆರೆಸ್ ನ ಒಂದು ಡ್ರೀಮ್ ಆಗಿರುತ್ತೆ, ಲಾ ಗ್ರ್ಯಾಂಡ್ ವೆನಿಜುಲಾ ಅಂತ, ಅಂದ್ರೆ ದ ಗ್ರೇಟ್ ವೆನಿಜುಲಾ ಅಂತ. ವೆನಿಜುಲಾ ಏನ್ ಡ್ರೀಮ್ ಕಾಣ್ತಾ ಇರುತ್ತೆ, ನಾನು ಕೂಡ ಡೆವಲಪ್ಡ್ ಕಂಟ್ರಿ ಆಗ್ತೀನಿ ಅಂತ. ಇದರಿಂದ ವೆನಿಜುಲಾ ರೋಡ್ಸು, ಹೈವೇಸು, ಪೋರ್ಟು, ಸ್ಕೂಲು, ಹಾಸ್ಪಿಟಲ್ಸು ಎಲ್ಲಾನು ಬಿಲ್ಡ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಮತ್ತೆ ಎಲ್ಲದಕ್ಕೂ ಸಬ್ಸಿಡಿ ಕೊಡಕ್ ಸ್ಟಾರ್ಟ್ ಮಾಡುತ್ತೆ. ಆ ದೇಶದ ಜನಗಳಿಗೆ ಜೀವನನ ಈಸಿ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಈ ಡೆವಲಪ್ಡ್ ಕಂಟ್ರಿ ಅಂದ್ರೆ ಏನ್ ಹೇಳಿ, ಎಲ್ಲಾನು ಕಂಟ್ರೋಲ್ ಮಾಡೋದಲ್ವಾ. ಅದೇ ರೀತಿ ವೆನಿಜುಲಾಗೆ ಆ ಟೈಮ್ ಅಲ್ಲಿ ಒಳ್ಳೆ ದುಡ್ಡು ಬರ್ತಾ ಇರುತ್ತೆ. ಸುಮಾರು $30ರಿಂದ $35 ಪರ್ ಬ್ಯಾರಲ್ ಹಂಗೆ ಕ್ರೂಡ್ ಆಯಿಲ್ ಸೆಲ್ ಆಗ್ತಾ ಇರುತ್ತೆ. ಇದರಿಂದ ವೆನಿಜುಲಾಗೆ ಸಖತ್ ದುಡ್ಡು ಬರ್ತಾ ಇರುತ್ತೆ. ಆಗ ವೆನಿಜುಲಾ ಏನ್ ಡಿಸಿಷನ್ ಮಾಡುತ್ತೆ ಅಂದ್ರೆ, ಮೋಸ್ಟ್ ಆಫ್ ದಿ ಅಮೆರಿಕನ್ ಕಂಪನಿಗಳು ಯಾವ್ದು ವೆನಿಜುಲಾದಲ್ಲಿ ಆಯಿಲ್ ತೆಗಿತಾ ಇರ್ತವೆ, ಸ್ಟ್ಯಾಂಡರ್ಡ್ ಆಯಿಲ್ ಆಗಿರ್ಬೋದು, ಎಕ್ಸಾನ್ ಮೊಬಿಲ್ ಆಗಿರ್ಬೋದು, ಡಚ್ ಶೆಲ್ ಕಂಪನಿ ಆಗಿರ್ಬೋದು, ಇವರೆಲ್ಲರಿಗೂ ಹೊರಗೂಡ್ಸಕ್ಕೆ ವೆನಿಜುಲಾ ಪ್ಲಾನ್ ಮಾಡುತ್ತೆ. ಹೇಗೆ ಅಂದ್ರೆ 1976ರಲ್ಲಿ ವೆನಿಜುಲಾ ತನ್ನ ಎಂಟೈರ್ ಆಯಿಲ್ ಪ್ರೊಡಕ್ಷನ್ ನ್ಯಾಷನಲೈಸ್ ಮಾಡ್ಬಿಡುತ್ತೆ. ನ್ಯಾಷನಲೈಸ್ ಅಂದ್ರೆ ಎಲ್ಲಾನು ಗೌರ್ಮೆಂಟ್ ಅಡಿಯಲ್ಲಿ ತಗೊಳೋದು. ನಮ್ಮ ಇಂಡಿಯಾದಲ್ಲೂ ಆಗಿತ್ತಲ್ಲ, ಇಂದಿರಾ ಗಾಂಧಿ ಕೂಡ ನಮ್ದು ಮೋಸ್ಟ್ ಆಫ್ ದಿ ಬ್ಯಾಂಕ್ಸ್ ಇದಾವಲ್ಲ, ಕೆನರಾ ಬ್ಯಾಂಕು, ನೀವೇನೇನ್ ಬ್ಯಾಂಕ್ ನೋಡ್ತೀರಾ, ವಿಜಯ್ ಬ್ಯಾಂಕು, ಅವೆಲ್ಲ ಪ್ರೈವೇಟ್ ಬ್ಯಾಂಕ್ ಆಗಿದ್ವು. ಅದನ್ನ ಏನ್ ಮಾಡಿದ್ರು, ನ್ಯಾಷನಲೈಸ್ ಮಾಡಿ ಗೌರ್ಮೆಂಟ್ ಅಡಿನಲ್ಲಿ ತಗೊಂಡ್ರು. ಅದೇ ರೀತಿನೇ ಆಯಿಲ್ ಪ್ರೊಡಕ್ಷನ್ ಪೂರ್ತಿನೂ ನ್ಯಾಷನಲೈಸ್ ಮಾಡಾಕಿದ್ರು. ಯಾವಾಗ ನ್ಯಾಷನಲೈಸ್ ಆಯ್ತು ಅವಾಗ ಏನಾಗುತ್ತೆ ಹೇಳಿ, ಕರಪ್ಷನ್ ಜಾಸ್ತಿ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ 20 ವರ್ಷದಲ್ಲೇನೆ ಎಸ್ಟಿಮೇಷನ್ ಪ್ರಕಾರ ಸುಮಾರು $100 ಬಿಲಿಯನ್ ಅಷ್ಟು ಕರಪ್ಷನ್ ವೆನಿಜುಲಾದಲ್ಲಿ ಆಗುತ್ತೆ. ಎಲ್ಲಾ ಚೆನ್ನಾಗಿ ನಡೀತಿರ್ಬೇಕಾದ್ರೆ ಕೆಟ್ಟದಕ್ಕೆ ಆಗುತ್ತೆ ಹೇಳಿ, ಯಾಕಂದ್ರೆ ಏನಾದ್ರೂ ಒಂದು ಕೆಟ್ಟದಿದ್ದೇ ಇರುತ್ತೆ, ಅದಕ್ಕೋಸ್ಕರ ಕೆಟ್ಟದಾಗುತ್ತೆ. ವೆನಿಜುಲಾದಲ್ಲಿ ಅಂತ ಪ್ರಾಬ್ಲಮ್ ಏನಿತ್ತು, ವೆನಿಜುಲಾ ಮುಂದೆ ಡೌನ್ ಫಾಲ್ ಆಗಕ್ಕೆ ಮೇನ್ ಕಾರಣ ಏನಂದ್ರೆ, ವೆನಿಜುಲಾದ ಎಂಟೈರ್ ಇನ್ಕಮ್ ಒಂದೇ ಒಂದು ವಸ್ತು ಮೇಲೆ ಡಿಪೆಂಡ್ ಆಗಿದೆ. ಅದೇನಂದ್ರೆ ಆಯಿಲ್. ಆಯಿಲ್ ಪ್ರೈಸ್ ಯಾವ ರೀತಿ ಮೇಲೆ ಕೆಳಗೆ ಹೋಗುತ್ತೆ, ಅದೇ ರೀತಿ ವೆನಿಜುಲಾದ ಎಕಾನಮಿ ಮೇಲೆ ಕೆಳಗೆ ಹೋಗುತ್ತೆ. ವೆನಿಜುಲಾ ಥಿಂಕ್ ಮಾಡ್ಕೊಂಡಿರುತ್ತೆ ಆಯಿಲ್ ಪ್ರೈಸ್ ಯಾವತ್ತು ಕೆಳಗೆ ಬರದೇ ಇಲ್ಲ ಅಂತ. ಬಟ್ ಆದ್ರೆ 1985ರಿಂದ ರಿಯಲ್ ಆಯಿಲ್ ಪ್ರೈಸ್ ಕ್ರಾಶ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ 1970ರಿಂದ 1980ವರೆಗೂ ಈ ಕಂಟ್ರಿಗಳು ಜಗಳನೆ ಮಾಡ್ತಾ ಇರ್ತವೆ, ಫೈಟ್ ಮಾಡ್ತಾ ಇರ್ತವೆ, ಮೋಸ್ಟ್ ಆಫ್ ದಿ ಗಲ್ಫ್ ಕಂಟ್ರಿಗಳು. ಇದರಿಂದ ಅವರು ಆಯಿಲ್ ಪ್ರೊಡಕ್ಷನ್ ಮೇಲೆ ಅಷ್ಟೊಂದು ಗಮನ ಕೊಟ್ಟಿರಲ್ಲ. ಒನ್ಸ್ ಈ ಯುದ್ಧ ಎಲ್ಲ ತಣ್ಣಗಾದ್ಮೇಲೆ ಸೌದಿ ಅರೇಬಿಯಾ, ಇರಾಕ್, ಇರಾನ್ ಎಲ್ಲರೂ ಕೂಡ ಆಯಿಲ್ ಪ್ರೊಡಕ್ಷನ್ ನ ಜಾಸ್ತಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಇವರು ಆಯಿಲ್ ಪ್ರೊಡಕ್ಷನ್ ನ ಜಾಸ್ತಿ ಮಾಡ್ತಾರೆ, ಪ್ರೈಸ್ ನಿಧಾನಕ್ಕೆ ಕ್ರಾಶ್ ಆಗ್ತಾ ಬರುತ್ತೆ. ಕೆಲವೇ ದಿವಸಗಳಲ್ಲಿ $35 ಇದ್ದ ಆಯಿಲ್ $10 ಬಂದು ನಿಂತ್ಕೊಳ್ಳುತ್ತೆ. ಇದರಿಂದ ವೆನಿಜುಲಾ ಎಕಾನಮಿ ಒಂದೇ ನೈಟ್ ಅಲ್ಲಿ ಕೊಲ್ಯಾಪ್ಸ್ ಆಗೋಗುತ್ತೆ. ಯಾಕಂದ್ರೆ ಗೌರ್ಮೆಂಟ್ ಬರ್ತಿದ್ದ ರೆವಿನ್ಯೂ
ರೆವಿನ್ಯೂನಲ್ಲಿ 60% ರೆವಿನ್ಯೂ ಕೇವಲ ಆಯಿಲ್ ಇಂದ ಬರ್ತಾ ಇರುತ್ತೆ. ಈಗ ಸಡನ್ಲಿ ಅದು ಆಯಿಲ್ ಪ್ರೈಸ್ 3 ಪಟ್ಟು ಕಮ್ಮಿ ಆದ್ರೆ 60% ರೆವಿನ್ಯೂ 20% ಬಂದ್ಬಿಡುತ್ತೆ. ಈಗ ಏನಾಗುತ್ತೆ ಹೇಳಿ, ಮುಂಚೆ ಎಲ್ಲಾನು ಸಬ್ಸಿಡಿ ಕೊಡ್ತಾ ಇತ್ತು, ಪ್ರತಿಯೊಂದಕ್ಕೂ ಗೌರ್ಮೆಂಟ್ ಸ್ಪೆಂಡ್ ಮಾಡ್ತಾ ಇತ್ತು, ಎಂಪ್ಲಾಯ್ಗಳಿಗೆ ಸ್ಯಾಲರಿ ಕೊಡ್ತಾ ಇತ್ತು, ಎಲ್ಲದಕ್ಕೂ ಗೌರ್ಮೆಂಟ್ ಕೊಡಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ಇವಾಗ? ಇದರಿಂದ ಒಂದು 3-4 ವರ್ಷದಲ್ಲೇನೆ ವೆನಿಜುಲಾದಲ್ಲಿ ಪ್ರಾಬ್ಲಮ್ ಕಾಣಿಸ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿ ವೆನಿಜುಲಾ ಏನ್ ಮಾಡುತ್ತೆ, ಸಾಲ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸಾಲ ಕೊಡ್ಬೇಕಂದ್ರೆ ಯಾರು ಕೊಡ್ತಾರೆ ಹೇಳಿ? IMF ಕೊಡಬೇಕು. IMF ಸಾಲ ಕೊಡಕ್ಕೆ ತುಂಬಾ ರೂಲ್ಸ್ ಹಾಕುತ್ತೆ. ಏನಂದ್ರೆ ಮೊದಲನೇದು ಗೌರ್ಮೆಂಟ್ ಎರ್ರಾಬಿರಿ ದುಡ್ಡು ಸ್ಪೆಂಡ್ ಮಾಡ್ತಿದ್ಯಲ್ಲ ಅದನ್ನ ಕಟ್ ಮಾಡಬೇಕು. ಎರಡನೇದು ಸಬ್ಸಿಡಿಗಳನ್ನ ಬಂದ್ ಮಾಡಬೇಕು. ಸಬ್ಸಿಡಿ ಕೊಡ್ತಿದ್ಯಲ್ಲ ಸುಮ್ನೆ ಫ್ರೀ ಊಟ, ಫ್ರೀ ಇದು ಅದು ಅಂತ, ಅದನ್ನ ಬಂದ್ ಮಾಡಬೇಕು. ಮೂರನೇದು ಪೆಟ್ರೋಲ್ ಪ್ರೈಸ್ ನ ಜಾಸ್ತಿ ಮಾಡ್ಬೇಕು. ಯಾಕಂದ್ರೆ ಇವ್ರು ಪೆಟ್ರೋಲ್ ಝೀರೋ ಮಾಡಿರ್ತಾರೆ, ಆಲ್ಮೋಸ್ಟ್ ಝೀರೋ ಮಾಡಿರ್ತಾರೆ, ಪ್ರೈಸೇ ಜಾಸ್ತಿ ಇಟ್ಟಿರಲ್ಲ. ಅಂದ್ರೆ ಅವರೇ ಪ್ರೊಡ್ಯೂಸ್ ಮಾಡ್ತಿದಾರಲ್ಲ ಅದಕ್ಕೆ ಕಮ್ಮಿ ಮಾಡಿರ್ತಾರೆ, ಅದನ್ನ ಸಬ್ಸಿಡಿ ಬೆಲೆದಲ್ಲಿ ಕೊಡ್ತಾ ಇರ್ತಾರೆ. ಮತ್ತೆ ಜಾಸ್ತಿ ಪಬ್ಲಿಕ್ ಸರ್ವಿಸ್ ಮಾಡೋದನ್ನ ಕಮ್ಮಿ ಮಾಡಬೇಕು ಅಂತ IMF ಹೇಳುತ್ತೆ. ಇದನ್ನ ಒಪ್ಕೊಳಕ್ಕೂ ಮುಂಚೆನೆ ವೆನಿಜುಲಾ ನಿಧಾನಕ್ಕೆ ಇದನ್ನ ಅಪ್ಲೈ ಮಾಡಿ ನೋಡೋಣ ಅಂತ ತನ್ನ ಬಸ್ ಫೇರ್ ಏನಿರುತ್ತಲ್ಲ ಅದನ್ನ ಇನ್ಕ್ರೀಸ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಬಸ್ ಫೇರ್ ಯಾವಾಗ ಇನ್ಕ್ರೀಸ್ ಮಾಡ್ತಾರೆ ಆಗ ಜನ ರೊಚ್ಚಿಗೆ ಎದ್ದು ಬಿಡ್ತಾರೆ, ರೋಡಿಗೆ ಬಂದ್ಬಿಡ್ತಾರೆ. ಇನಿಷಿಯಲಿ ಅದು ಶಾಂತಿಯುತ ಪ್ರೊಟೆಸ್ಟ್ ಆಗಿರುತ್ತೆ, ಬಟ್ ಹೋಗ್ತಾ 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 ಇದು ರಿಯೇಟ್ ಆಗೋಗುತ್ತೆ. ಅಂದ್ರೆ ಒಬ್ರಿಗೊಬ್ರು ಹೊಡೆದಾಡಿ ಪೂರ್ತಿ ಜನ ದಾಂಧಲೆ ಮಾಡ್ಬಿಡ್ತಾರೆ. ಇದರಿಂದ ಸುಮಾರು 3,000 ಜನ ಸತ್ತೋಗ್ತಾರೆ. ಈ ಇನ್ಸಿಡೆಂಟ್ ಇಂದ ಆ ಟೈಮಲ್ಲಿ ವೆನಿಜುಲಾದಲ್ಲಿ ಆಳ್ತಿದ್ದ ಎರಡೂ ಪಾರ್ಟಿಗಳನ್ನ ಜನ ಕಿತ್ತು ಎಸ್ಬಿಡ್ತಾರೆ. ಅದು ಡೆಮೋಕ್ರಾಟಿಕಲಿ ಎಲೆಕ್ಟ್ ಆಗಿರೋ ಗೌರ್ಮೆಂಟ್ ನೇ ಜನ ಕಿತ್ತು ಬಿಸಾಕ್ತಾರೆ. ಆಗ ಜನಗಳು ಯೋಚನೆ ಮಾಡ್ತಿರ್ತವೆ, ಈ ಎರಡೂ ಪಾರ್ಟಿಗಳು ತುಂಬಾ ಕರಪ್ಟ್ ಆಗಿದಾವೆ, ಜನಗಳಿಗೋಸ್ಕರ ಕೆಲಸ ಮಾಡಲ್ಲ, ನಮಗೋಸ್ಕರ ಯಾರನ್ನ ಒಬ್ಬ ಲೀಡರ್ ಬರಬೇಕು, ನಮಗೋಸ್ಕರ ಲೀಡರ್ ಬಂದು ನಮ್ಮನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ವೇಟ್ ಮಾಡ್ತಿರ್ತಾರೆ. ಆ ಟೈಮಲ್ಲಿ ಎಂಟ್ರಿ ಕೊಡೋದು ಹೂಗೋ ಚಾವಿಸ್. ಹೂಗೋ ಚಾವಿಸ್ ಒಬ್ಬ ಆರ್ಮಿ ಆಫೀಸರ್ ಆಗಿರ್ತಾನೆ. ಅವನೇನ್ ಮಾಡ್ತಾನೆ, ಕೂಪ್ ಅಟೆಂಪ್ಟ್ ಮಾಡ್ತಾನೆ. ಕೂಪ್ ಅಟೆಂಪ್ಟ್ ಅಂದ್ರೆ ಕೆಲವೊಂದು ಮಿಲಿಟೆಂಟ್ ಗ್ರೂಪ್ ಇಂದ ಅಧಿಕಾರನ ಕಿತ್ಕೊಳ್ಳೋದು, ಅಧಿಕಾರಕ್ಕೆ ಚಲಾಯಿಸಕ್ ಹೋಗೋದು. ಆ ತರ ಅಧಿಕಾರ ಚಲಾಯಿಸಕ್ ಹೋದಾಗ ಅಲ್ಲಿಗಿದ್ದ ಪ್ರೆಸೆಂಟ್ ಗೌರ್ಮೆಂಟ್ ಏನ್ ಮಾಡುತ್ತೆ, ಇವನನ್ನ ಜೈಲಿಗೆ ಹಾಕುತ್ತೆ. ಇವನು 1994ರಲ್ಲಿ ಹೊರಗೆ ಬಂದು 1998ರಲ್ಲಿ ಎಲೆಕ್ಷನ್ ಅಲ್ಲಿ ನಿಂತ್ಕೊಂತಾನೆ. ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಭರ್ಜರಿ ಗೆಲುವನ್ನ ಗಳಿಸ್ತಾನೆ. ಇವನ್ಗೆ ಸುಮಾರು 56% ವೋಟ್ ಬೀಳುತ್ತೆ. ಅಂದ್ರೆ 40 ವರ್ಷದಲ್ಲೇನೆ ಅತಿ ಹೈಯೆಸ್ಟ್ ವೋಟ್ ಇವನ್ಗೆ ಬಿದ್ದಿರುತ್ತೆ. ಈ ಚಾವೋಸ್ ಈ ಗ್ರೇಟ್ ಮೆಜಾರಿಟಿಯಿಂದ ಗೆದ್ದಿದ್ದ ಕಾರಣ ಏನಂದ್ರೆ ಹಿಂದೆ ಇದ್ದ ಗೌರ್ಮೆಂಟ್ ಗಳು ತುಂಬಾ ಸ್ಕ್ಯಾಮ್ ಮಾಡ್ತಾ ಇದ್ವು, ಕರಪ್ಷನ್ ಮಾಡ್ತಾ ಇದ್ವು, ಮತ್ತೆ ಆಯಿಲ್ ಪ್ರೈಸ್ ಡೌನ್ ಆಗಿರೋ ಕಾರಣದಿಂದ ತುಂಬಾ ಜನಕ್ಕೆ ತಿನ್ನಕ್ ಊಟ ಇರಲಿಲ್ಲ. ಇದನ್ನ ಆ ಟೈಮಲ್ಲಿ ನ್ಯೂಯಾರ್ಕ್ ಟೈಮ್ ಕೂಡ ಪಬ್ಲಿಷ್ ಮಾಡುತ್ತೆ. ಏನಂದ್ರೆ ಕೇವಲ 5% ವೆನಿಜುಲಾದ ಜನ 3 ಹೊತ್ತು ಊಟ ಮಾಡ್ತಿದ್ದಾರೆ, ಇನ್ನು 57% ಜನ ದಿವಸಕ್ಕೆ ಕೇವಲ 1 ಹೊತ್ತು ಊಟ ಮಾಡ್ತಿದ್ದಾರೆ ಅಂತ ಆರ್ಟಿಕಲ್ ಪಬ್ಲಿಷ್ ಮಾಡ್ತಾರೆ. ಇದನ್ನೆಲ್ಲ ನೋಡಿ ಬೇಸತ್ತಿದ್ದ ಜನಗಳಿಗೆ ಚಾವೇಸ್ ಬಂದಿದ್ದು ಒಂಥರ ದೇವ್ರು ಬಂದಂಗೆ ಆಗ್ಬಿಡುತ್ತೆ. ಚಾವೇಸ್ ಬಂದ ತಕ್ಷಣ ಹೊಸ ಅನೌನ್ಸ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಏನಂದ್ರೆ ಈ ಆಯಿಲ್ ಇಂದ ಏನೇನ್ ದುಡ್ಡು ಬರುತ್ತಲ್ಲ ಅದೆಲ್ಲಾನು ಈ ದೇಶದ ಬಡ ಜನಗಳಿಗೆ ಹಂಚ್ತೀನಿ, ಮತ್ತೆ ಕರಪ್ಷನ್ ನ ನಿಲ್ ಮಾಡ್ತೀನಿ ಅಂತ. ಅದೇ ರೀತಿನೇ ಮಾಡ್ತಾನೆ. ಫ್ರೀ ಲಿಟ್ರಸಿ ಪ್ರೋಗ್ರಾಮ್ಗಳನ್ನ ತಾಂಬರ್ತಾನೆ, ಮತ್ತೆ ಫ್ರೀ ಹೆಲ್ತ್ ಕೇರ್ ನ ತಾಂಬರ್ತಾನೆ, ಮತ್ತೆ ಹಳೆ ತರನೇ ಫುಡ್ ಗಳಿಗೆ ಸಬ್ಸಿಡಿ ಕೊಡ್ತಾನೆ, ಮತ್ತೆ ಎಲ್ಲರಿಗೂ ಹೌಸಿಂಗ್ ಫೆಸಿಲಿಟಿ ಕೊಡ್ತಾ ಹೋಗ್ತಾನೆ. ಇದು ನೆಕ್ಸ್ಟ್ 12ರಿಂದ 13 ವರ್ಷ ತುಂಬಾ ಚೆನ್ನಾಗಿ ನಡ್ಕೊಂಡ್ ಬರುತ್ತೆ. ಇದು ತುಂಬಾ ಕೈ ಹಿಡಿಯುತ್ತೆ. ಚಾವೇಸ್ ಅಲ್ಲಿನ ಜನಗಳ ದೇವರಾಗ್ಬಿಡ್ತಾನೆ. 2003ರಿಂದ 2013ವರೆಗೂ ಪಾವರ್ಟಿ 61% ಇರೋದು 34% ಡೌನ್ ಆಗುತ್ತೆ. ಮತ್ತೆ ಜನಗಳ ಲಿಟ್ರಸಿ ಜಾಸ್ತಿ ಆಗುತ್ತೆ. ಮತ್ತೆ ಪ್ರತಿಯೊಬ್ಬರಿಗೂ ಹೆಲ್ತ್ ಕೇರ್ ಆಕ್ಸೆಸಿಬಿಲಿಟಿ ಸಿಗುತ್ತೆ. ಚಾವೇಸ್ ಏನಾದ್ರೂ ಪಬ್ಲಿಕ್ ಅಪಿಯರೆನ್ಸ್ ಮಾಡಿದ್ರೆ ಅಲ್ಲಿ ಲಕ್ಷಾಂತರ ಜನ ಸೇರ್ಕೊಂತಿರ್ತಾರೆ. ಆಲ್ರೆಡಿ ಚಾವೇಸ್ಗೆ ತುಂಬಾ ಫ್ಯಾನ್ ಫಾಲೋವರ್ಸ್ ಸ್ಟಾರ್ಟ್ ಆಗಿರ್ತಾರೆ. ಬಟ್ ಅಲ್ಲಿನ ಜನಗಳಿಗೆ ಗೊತ್ತಿರಲಿಲ್ಲ ಈ ಚಾವೇಸ್ ಮಾಡ್ತಿರೋ ಡಿಸಿಷನ್ ಇಂದ ಮುಂದೆ ಒಂದ್ ದಿವಸ ನಮಗೆ ತಿನ್ನಕ್ ಅನ್ನ ಇರಲ್ಲ ಅಂತ. ಈ ಚಾವೇಸು 4 ಅತಿ ದೊಡ್ಡ ಮಿಸ್ಟೇಕ್ ಮಾಡ್ತಾನೆ. ಇದೇ ಇವತ್ತು ವೆನಿಜುಲಾದ ಪತನಕ್ಕೆ ಕಾರಣ. ಮೊದಲನೇದೇನಂದ್ರೆ 2002 ಮತ್ತೆ 2003ರಲ್ಲಿ ಈ ಆಯಿಲ್ ವೆಲ್ ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ ಜನಗಳು, ಅವರೆಲ್ಲ ಸ್ಟ್ರೈಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಏನಂದ್ರೆ ಈ ಆಯಿಲ್ ದುಡ್ಡನ್ನ ತಗೊಂಡೋಗಿ ಇವ್ನು ಸುಮ್ಮನೆ ಈ ತರ ಹಂಚ್ತಿದ್ದಾನೆ, ಎಲ್ಲರಿಗೂ ಬಡವ್ರಿಗೆಲ್ಲ ಹಂಚ್ತಿದ್ದಾನೆ, ಇದು ಒಳ್ಳೇದಲ್ಲ ಅಂತ ಈ ಆಯಿಲ್ ನಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ವರ್ಕರ್ಸ್, ಅವರೆಲ್ಲ ಸ್ಟ್ರೈಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸುಮಾರು 18,000 ಜನ ಸ್ಕಿಲ್ಡ್ ಲೇಬರ್ಸ್ ನ ಕೆಲಸದಿಂದ ತೆಗೆದುಬಿಟ್ಟು ಮನೆ ಕಳಿಸ್ತಾನೆ, ಇವ್ರು ಸ್ಟ್ರೈಕ್ ಮಾಡ್ತಿದ್ದಾರೆ ಅಂತ. ಆ ಪ್ಲೇಸ್ ಅಲ್ಲಿ ವೆನಿಜುಲಾದ ಅನ್ಸ್ಕಿಲ್ಡ್ ಲೇಬರ್ ನ ತಗೊಂಡ್ಬಂದು ಕುಂಡ್ರಿಸ್ತಾನೆ. ಮತ್ತೆ ಎಕನಾಮಿಕ್ ನಾಲೆಡ್ಜ್ ಇಲ್ದಲೇನೆ ಎಲ್ಲಾ ರೇಟ್ ಗಳನ್ನು ಫಿಕ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಬ್ರೆಡ್ ಇಷ್ಟಕ್ಕೆ ಸೆಲ್ ಮಾಡಬೇಕು, ಚಿಕನ್ ಇಷ್ಟಕ್ಕೆ ಸೆಲ್ ಮಾಡಬೇಕು, ಐಸ್ ಕ್ರೀಮ್ ಇಷ್ಟಕ್ಕೆ ಸೆಲ್ ಮಾಡಬೇಕು, ಗ್ಯಾಸ್ ಸಿಲಿಂಡರ್ ಇಷ್ಟಕ್ಕೆ ಸೆಲ್ ಮಾಡ್ಬೇಕಂತ ಎಲ್ಲಾನು ಪ್ರೈಸ್ ಫಿಕ್ಸ್ ಮಾಡ್ತಾ ಹೋಗ್ತಾನೆ. ಈ ತರ ಪ್ರೈಸ್ ಫಿಕ್ಸ್ ಮಾಡಿದ್ರೆ ಏನಾಗುತ್ತೆ ಹೇಳಿ, ನಿಮ್ಗೆ ಅನ್ಸುತ್ತೆ ಹೊರಗಡೆಯಿಂದ ಕುತ್ಕೊಂಡು ನೋಡಿದವ್ರಿಗೆ ಪ್ರೈಸ್ ಈ ತರ ಗೌರ್ಮೆಂಟ್ ಫಿಕ್ಸ್ ಮಾಡ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ. ಈ ತರ ಪ್ರೈಸ್ ಫಿಕ್ಸ್ ಮಾಡಿದ್ರೆ ಬಿಸ್ನೆಸ್ ಗಳಿಗೆ ಇನ್ಸೆಂಟಿವ್ ಇಲ್ದಂಗೆ ಆಗುತ್ತೆ. ಬೇಕಂದ್ರೆ ಬಿಸ್ನೆಸ್ ಗಳು ರಿಸ್ಕ್ ತಗೊಂಡಿರ್ತವೆ, ಅವ್ರ ಮನೆಯಿಂದ ತಗೊಂಡು ದುಡ್ಡ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡ್ತಿರ್ತವೆ. ಸಡನ್ಲಿ ನೀನ್ ಈ ತರ ಪ್ರೈಸ್ ಫಿಕ್ಸ್ ಮಾಡ್ಬಿಟ್ರೆ, ನೀನ್ ಇಷ್ಟಕ್ಕೆ ಸೆಲ್ ಮಾಡ್ಬೇಕಂತ ಫಿಕ್ಸ್ ಮಾಡ್ಬಿಟ್ರೆ ಏನಾಗುತ್ತೆ, ಅವ್ರಿಗೆ ಲಾಭ ಮಾಡೋಕ್ಕಾಗಲ್ಲ. ಯಾವಾಗ ಲಾಭ ಮಾಡೋಕ್ಕಾಗಲ್ಲ, ಅವರು ನಿಧಾನಕ್ಕೆ ಆ ಕೆಲಸ ಮಾಡೋದು ಬಿಡ್ತಾರೆ. ಇದೇ ರೀತಿ ತುಂಬಾ ಜನ ಬಿಸ್ನೆಸ್ ನ ಮಾಡೋದು ನಿಲ್ಲಿಸ್ತಾ ಹೋಗ್ಬಿಡ್ತಾರೆ. ಇದೇ ಮುಂದೆ ಹೋಗಿ ಶಾಪಿಂಗ್ ಮಾಲ್ಗಳು ಬೂತ್ ಬಂಗ್ಲೆಗಳು ಆಗ್ಬಿಡ್ತವೆ. ಮೂರನೇದು ನ್ಯಾಷನಲೈಸೇಷನ್. ಮುಂಚೆನೆ ಇವರು ಆಯಿಲ್ ಕಂಪ್ನಿ ನ್ಯಾಷನಲೈಸ್ ಮಾಡಿದ್ರಲ್ಲ, ಇವನು ಅದೇ ರೀತಿ ಪ್ರತಿಯೊಂದು ಮಾಡಕ್ ಹೋಗ್ತಾನೆ. ಸ್ಟೀಲ್ ಇರ್ಬೋದು, ಸಿಮೆಂಟ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಟೆಲಿಕಾಮ್ ಇರ್ಬೋದು, ಫುಡ್, ಫಾರ್ಮ್ ಎಲ್ಲಾನು ನ್ಯಾಷನಲೈಸ್ ಮಾಡ್ತಾನೆ. ಇದರಿಂದ ಎಕ್ಸಾನ್ ಮೊಬೈಲ್ ಆ ಟೈಮಲ್ಲಿ ಕೆಲಸ ಮಾಡ್ತಿದ್ದನ್ನ ಆ ದೇಶದಿಂದ ಬಿಟ್ಟು ಹೊರ ಕಳಿಸ್ತಾನೆ. ನ್ಯಾಷನಲೈಸ್ ಮಾಡಿದ್ರೆ ಏನಾಗುತ್ತೆ ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕರಪ್ಷನ್ ಜಾಸ್ತಿ ಆಗುತ್ತೆ, ಜನಗಳು ಎಫಿಷಿಯನ್ಸಿ ಕಮ್ಮಿ
ಕಮ್ಮಿ ಆಗುತ್ತೆ. ಬಿಕಾಸ್ ಎಲ್ಲಾನು ಗೌರ್ಮೆಂಟೇ ಕಂಟ್ರೋಲ್ ಮಾಡಕ್ಕೆ ಹೋದ್ರೆ, ಗೌರ್ಮೆಂಟ್ ಎಂಪ್ಲಾಯೀಸ್ಗಳೇ ಕಂಟ್ರೋಲ್ ಮಾಡಿದ್ರೆ ಏನಾಗುತ್ತೆ ಹೇಳಿ, ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ. ಬಿಕಾಸ್ ಅವ್ರಿಗೆ ಪ್ರೆಷರ್ ಇರಲ್ಲ, ಆಟೋಮೆಟಿಕ್ಲಿ ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ. ಇದರಿಂದ ಬರಬೇಕಾಗಿದ್ದ ಪ್ರೊಡಕ್ಷನ್ ವ್ಯಾಲ್ಯೂನು ಕಮ್ಮಿ ಆಗುತ್ತೆ. ಮುಂದೆ ಹೋಗಿ ವೆನಿಜುಲಾ ಇದನ್ನ ಅನುಭವಿಸುತ್ತೆ. 4ನೇ ಮಿಸ್ಟೇಕು ಕರೆನ್ಸಿ ಕಂಟ್ರೋಲ್. ಈ ಕರೆನ್ಸಿನ ಕಂಟ್ರೋಲ್ ಮಾಡೋದಂದ್ರೆ ಏನಂದ್ರೆ, ಇವನೇನ್ ಮಾಡ್ತಾನೆ, ಡಾಲರ್ದು ಫ್ರೀ ಎಕ್ಸ್ಚೇಂಜ್ ಇರುತ್ತಲ್ಲ ಅದನ್ನ ಸ್ಟಾಪ್ ಮಾಡ್ಬಿಡ್ತಾನೆ, ಬ್ಲಾಕ್ ಮಾಡ್ಬಿಡ್ತಾನೆ. ಫ್ರೀಯಾಗಿ ಯಾರು ಕರೆನ್ಸಿನ ಕನ್ವರ್ಟ್ ಮಾಡ್ಕೊಳಕ್ ಬರಲ್ಲ ಅಂತ. ಯಾಕಂದ್ರೆ ಕರೆನ್ಸಿನ ಕಂಟ್ರೋಲ್ ಆಗಿಡಕ್ಕೆ ಯಾವಾಗ ಈ ತರ ಮಾಡ್ತಾನೆ, ಅವಾಗ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಬಿಸ್ನೆಸ್ ಗಳಿಗೆ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಮಾಡ್ಕೊಳಕ್ಕೆ ಡಾಲರ್ ಇಲ್ದಂಗ ಆಗುತ್ತೆ. ಡಾಲರ್ ಇಲ್ದಂಗ ಆಗಿದ್ದ ಕಾರಣದಿಂದ ಅವ್ರು ಏನ್ ಮಾಡ್ಬೇಕಾಗಿರುತ್ತೆ, ಬೇರೆ ಕಂಪ್ನಿಗಳ ಹತ್ರ ಡಾಲರ್ ಬೈ ಮಾಡ್ಬೇಕಾಗಿರುತ್ತೆ. ಬೇರೆ ಕಂಪ್ನಿಗಳು ಏನ್ ನಾಟಕ ಮಾಡ್ತವೆ, ಹೊರಗಡೆಯಿಂದ ಡಾಲರ್ನ ಕಮ್ಮಿ ರೇಟಿಗೆ ತಗೊಂಬಂದು ಇಲ್ಲಿ ಲೋಕಲ್ ಅಲ್ಲಿ ಜಾಸ್ತಿ ರೇಟಿಗೆ ಸೆಲ್ ಮಾಡ್ತಾ ಇರ್ತಾರೆ. ಇದರಿಂದ ಬಿಸ್ನೆಸ್ ಗಳಿಗೆ ಡಾಲರ್ ಸಿಗ್ದಂಗ ಆಗುತ್ತೆ. ಡಾಲರ್ ಸಿಗ್ದಂಗ ಆಗುತ್ತೆ, ಏನಾಗುತ್ತೆ ಹೇಳಿ, ವ್ಯಾಪಾರ ಮಾಡಕ್ಕೆ ಡಾಲರ್ ಬೇಕಲ್ಲ ಬೇರೆ ದೇಶದಿಂದ. ಅದರಲ್ಲೂ ಅದು ಆಯಿಲ್ ಎಕ್ಸ್ಪೋರ್ಟಿಂಗ್ ಕಂಪನಿ, ಮೇಜರ್ಲಿ ಅವ್ರಿಗೆ ಡಾಲರ್ ತುಂಬಾ ಮುಖ್ಯವಾದದ್ದು. ಈಗ ಡಾಲರೇ ಇಲ್ದಲೆ ಅವ್ರ ಬಿಸ್ನೆಸ್ಸೇ ಮಾಡೋಕ್ಕಾಗಲ್ಲ. ಇದರಿಂದ ಬಿಸ್ನೆಸ್ಗಳು ನಿಧಾನಕ್ಕೆ ಮುಚ್ಕೊಂಡು ಹೋಗ್ತವೆ. ಬಟ್ ಇದೆಲ್ಲಾನು ಸ್ಟಾರ್ಟ್ ಆಗೋದು 2013 ಆದ್ಮೇಲೆ. ಅಲ್ಲಿವರೆಗೂ ವೆನಿಜುಲನ್ ಎಕಾನಮಿ ತುಂಬಾ ಚೆನ್ನಾಗಿ ಮೇಲೋಗ್ತಾ ಇರುತ್ತೆ. ಯಾಕಂದ್ರೆ ಆಯಿಲ್ ಪ್ರೈಸ್ ತುಂಬಾ ಹೈ ಇರುತ್ತೆ. $100 ಹೋಗಿರುತ್ತೆ ಆಯಿಲ್ ಪ್ರೈಸ್ 2008 ಫೈನಾನ್ಷಿಯಲ್ ಕ್ರೈಸಿಸ್ ಇಂದ. 2013 ಅಷ್ಟೊತ್ತಿಗೆ ಆಯಿಲ್ ಪ್ರೈಸ್ ಕೆಳಗೆ ಬರಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ವೆನಿಜುಲಾದ ನಿಜವಾದ ಡೌನ್ ಫಾಲ್. 2013 ಈ ಚಾವೋಸು ಕ್ಯಾನ್ಸರ್ ಇಂದ ಮರಣ ಹೊಂತಾನೆ. ಮತ್ತೆ 2014 ಅಧಿಕಾರಕ್ಕೆ ಬರದೇನೆ ಈ ನಿಕೋಲಸ್ ಮಡುರೋ ಯಾರಂದ್ರೆ, ರೀಸೆಂಟ್ಲಿ ಅಮೆರಿಕ ಅರೆಸ್ಟ್ ಮಾಡ್ಕೊಂಡು ಹೋಯ್ತಲ್ಲ ಅವನೇ. ಇವನು ಕಾಲಿಟ್ಟ ತಕ್ಷಣನೇ ಸುನಾಮಿ ಬರಕ್ ಸ್ಟಾರ್ಟ್ ಆಗುತ್ತೆ ವೆನಿಜುಲಾದಲ್ಲಿ. ಅದು ಸಮುದ್ರದಿಂದ ಬರೋ ಸುನಾಮಿ ಅಲ್ಲ, ಎಕನಾಮಿ ತಗೊಂಬಂದಿದ್ದ ಸುನಾಮಿ. 2014 $100 ಇದ್ದ ಆಯಿಲ್ ಸೀದಾ $30 ಬಂದ್ಬಿಡುತ್ತೆ. ಈ ಕ್ರಾಶ್ಗೆ ವೆನಿಜುಲಾ ತಯಾರೇ ಆಗಿರ್ಲಿಲ್ಲ. ಯಾಕಂದ್ರೆ ವೆನಿಜುಲಾದ ಆಯಿಲ್ ಪ್ರೊಡಕ್ಷನ್ ಆಲ್ರೆಡಿ ಕಮ್ಮಿ ಆಗಿರುತ್ತೆ, ಬಿಕಾಸ್ ಸ್ಕಿಲ್ ಲೇಬರ್ ಇಲ್ದಿದ್ದ ಕಾರಣದಿಂದ. ಮತ್ತೆ ವೆನಿಜುಲಾ ಹತ್ರ ಆಲ್ರೆಡಿ $100 ಬಿಲಿಯನ್ ಅಷ್ಟು ಡೆಟ್ ಇರುತ್ತೆ, ಸಾಲ ಇರುತ್ತೆ. ಇವಾಗ ಒಂದು ಇನ್ಕಮ್ ಇಲ್ಲ, ಇನ್ನೊಂದು ಸಾಲ ಜಾಸ್ತಿ ಇದೆ. ಇವಾಗ ನಿಮ್ಗೇನು ಆಪ್ಷನ್ ಇದೆ? ಮೊದಲನೇ ಆಪ್ಷನ್ನು ಸ್ಪೆಂಡಿಂಗ್ನ ಕಮ್ಮಿ ಮಾಡಬೇಕು. 2ನೇ ಆಪ್ಷನ್ನು ನೋಟ್ನ ಪ್ರಿಂಟ್ ಮಾಡಿ ಹಂಚಬೇಕು. ಇದು ಬಿಟ್ಟು ಇನ್ಯಾವ ದಾರಿನೂ ಇಲ್ಲ. ಈ ನಿಕೋಲಸ್ ಮಡುರೋ ಚೂಸ್ ಮಾಡಿದ್ದು 2ನೇ ಆಪ್ಷನ್ನು, ಏನಂದರೆ ನೋಟ್ ಪ್ರಿಂಟ್ ಮಾಡಿ ಜನಗಳಿಗೆ ಹಂಚೋದು. ಇದರಿಂದ ವೆನಿಜುಲಾ ನೆಕ್ಸ್ಟ್ ಬರೋ 3-4 ವರ್ಷದಷ್ಟೊತ್ತಿಗೆ ಬರ್ಬಾದ್ ಆಗೋಗ್ಬಿಡುತ್ತೆ. ಜಗತ್ತಿನ ಇತಿಹಾಸದಲ್ಲಿ ಈ ಥರ ಕಂಟ್ರಿ ಮತ್ತೆ ಹುಟ್ಟಕ್ಕೆ ಚಾನ್ಸೇ ಇಲ್ಲ ಅನ್ನೋ ಒಂದು ರೆಕಾರ್ಡ್ನ ಪ್ರೂವ್ ಮಾಡಾಕ್ಬಿಡುತ್ತೆ. 2017 ಬರೋಷ್ಟೊತ್ತಿಗೆ ವೆನಿಜುಲಾದಲ್ಲಿ ಹೈಪರ್ ಇನ್ಫ್ಲೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಎವ್ರಿ ಮಂತು ವೆನಿಜುಲಾದ ಐಟಮ್ಗಳ ಪ್ರೈಸು 50% ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಇಲ್ಲೋಡಿ ನಿಮ್ಗೊಂದು ಚಾರ್ಟ್ ತೋರಿಸ್ತೀನಿ. ಈ ಚಾರ್ಟ್ ಪ್ರಕಾರ ಒಂದು ಕಾಫಿ ವೆನಿಜುಲಾದ ಬೋಲಿವರಲ್ಲಿ ಒಂದು ಕಾಫಿ ನೀವು ಏನಾದರೂ 2018 ಬೈ ಮಾಡೋದಿದ್ರೆ ಅದು 45 ಪೈಸಾ ಇತ್ತು. ಓಕೆ, ನೀವೇನಾದರೂ ಅದನ್ನು 2019 ಬೈ ಮಾಡ್ತೀರಾ ಅಂದರೆ ಕೇವಲ ಒಂದೇ ವರ್ಷದಲ್ಲಿ ಅದು $1700 ಹೋಗುತ್ತೆ. 45 ಪೈಸಾದಿಂದ ಒಂದೇ ವರ್ಷದಲ್ಲಿ $1700 ಹೋಗುತ್ತೆ. ಯಾವ ಸ್ಟಾಕ್ ಈ ಥರ ರಿಟರ್ನ್ ಕೊಟ್ಟಿಲ್ಲ, ಜಸ್ಟ್ ಒಂದು ಕಾಫಿ ಇಷ್ಟೊಂದು ಮೇಲೋಗುತ್ತೆ. ಯೋಚನೆ ಮಾಡಿ, ಪ್ರತಿಯೊಂದು ಐಟಮ್ಗಳ ಪ್ರೈಸ್ ಎಷ್ಟೆಷ್ಟು ಮೇಲೋಗಿರ್ಬೋದು. 2018 ವೆನಿಜುಲಾದ ಆನ್ಯುವಲ್ ಇನ್ಫ್ಲೇಷನ್ನು 65,000% ಆಗಿರುತ್ತೆ. ಅಂದರೆ ಲಾಸ್ಟ್ ಇಯರ್ ಏನಾದರೂ ನೀವು ಒಂದು ವಸ್ತುಗೆ $100 ಕೊಡ್ತಾ ಇದ್ರೆ, ಈ ವರ್ಷ ಅದು $65,000 ಆಗಿರುತ್ತೆ. ಎಕ್ಸಾಂಪಲ್ಗೆ ಹೋದ ವರ್ಷ ನೀವು ಯಾವುದೋ ಒಂದು ಬೈಕ್ ನೋಡಿದ್ರಿ, ಆ ಬೈಕ್ ಪ್ರೈಸ್ ಬಂದ್ಬಿಟ್ಟು $1,00,000 ಇದೆ. ಮುಂದಿನ ವರ್ಷ ಇದೇ ಬೈಕ್ನ ತಗೊಳ್ಳೋಣ ಅಂತ ಹೋದರೆ ಈ ಬೈಕ್ ಪ್ರೈಸು $6.25 ಕೋಟಿ ಆಗಿರುತ್ತೆ. ಈಗ ಹೇಳಿ, ಜನದ ಹತ್ರ ಲಕ್ಷಾಂತರ ರೂಪಾಯಿ ದುಡ್ಡಿದೆ, ಆ ದುಡ್ಡಿಗೆ ವ್ಯಾಲ್ಯೂ ಏನಿದೆ? ಇದರಿಂದ ಜನ ಏನೇ ಶಾಪಿಂಗ್ ಮಾಡೋಕ್ಕೆ ಹೋದ್ರೂ ಕೂಡ $1,000 ತಗೊಂಡೋಗ್ಬೇಕಾಗಿತ್ತು. ಒಂದು ಬ್ರೆಡ್ಡಿಗೆ ಚೀಲದಲ್ಲಿ ದುಡ್ಡು ತಗೊಂಡೋಗ್ಬೇಕಾಗಿತ್ತು. ಅದಕ್ಕೆ ಗೌರ್ಮೆಂಟ್ ಏನು ಮಾಡುತ್ತೆ, 2019 ಒಂದು ಬೋಲಿವರ್ನ ತೆಗೆದ್ಬಿಟ್ಟು $1,00,000 ಬೋಲಿವರ್ದು ನೋಟ್ನ ತಗೊಂಬರುತ್ತೆ. ಇದರಿಂದನೂ ಏನೂ ಪ್ರಯೋಜನ ಆಗಲ್ಲ. ಯಾಕಂದರೆ ಜನಗಳ ಹತ್ರ $1,000 ದುಡ್ಡಿದೆ, ಬಟ್ ಐಟಮ್ಗಳಿಲ್ಲ. ಯಾಕೆ ಐಟಮ್ ಇಲ್ಲ? ಹಿಂದ್ಗಡೆಯಿಂದ ಹೇಳಿದ್ನಲ್ಲ ಯಾವ ರೀತಿ ಮಿಸ್ಟೇಕ್ ಮಾಡ್ಕೊಂಬಂದ್ರು. ಅದೆಲ್ಲ ಕಾರಣದಿಂದ ಇವತ್ತು ಜನಗಳ ಹತ್ರ ದುಡ್ಡಿದೆ, ತಿನ್ನಕ್ಕೆ ಕೊಟ್ಟಿಲ್ಲ. ಎಷ್ಟೋ ಜನ ತಿನ್ನಕ್ಕೆ ಊಟ ಇಲ್ದಲೇ ಸತ್ತೋಗ್ಬಿಡ್ತಾರೆ. ಸುಮಾರು 75 ಲಕ್ಷ ಜನ ದೇಶ ಬಿಟ್ಟು ಹೊರಗಡೆ ಹೋಗ್ತಾರೆ. 2019 ಬರೋಷ್ಟೊತ್ತಿಗೆ ವೆನಿಜುಲಾದಲ್ಲಿ ಪಾವರ್ಟಿ ರೇಟು 97% ಹೋಗುತ್ತೆ. 2013 ಎಷ್ಟಿತ್ತು ಹೇಳಿ ಪಾವರ್ಟಿ ರೇಟು? 34% ಇತ್ತು. 2019 ಬರೋಷ್ಟೊತ್ತಿಗೆ 97% ಹೋಗುತ್ತೆ. ನನ್ನ ಪ್ರಕಾರ ಇದು ಒನ್ ಆಫ್ ದ ಬೆಸ್ಟ್ ಕೇಸ್ ಸ್ಟಡಿ ನಾವು ಎಕನಾಮಿನ ಯಾವ ರೀತಿ ನೋಡಬೇಕು ಅನ್ನೋಕ್ಕೆ. ಯಾಕಂದರೆ ಈ ವಿಡಿಯೋದಲ್ಲಿ ಏನೇನು ಮಾಡಿದಾರಲ್ಲ ಇವರು, ಏನೇನು ತಾಂಬಂದಿದ್ದಾರಲ್ಲ ಅದೆಲ್ಲರಿಗೂ ಜನಕ್ಕೆ ಇಷ್ಟ ಇರೋದೇನೆ. ಫ್ರೀ ರೇಷನ್ನು, ಫ್ರೀ ಎಲೆಕ್ಟ್ರಿಸಿಟಿ, ಫ್ರೀ ಬಸ್ಸು, ಫ್ರೀ ಟ್ರಾನ್ಸ್ಪೋರ್ಟು, ಪ್ರತಿಯೊಂದು ಕೂಡ ಜನಗಳಿಗೆ ಬೇಕಾಗಿರುತ್ತೆ. ಮತ್ತು ಜನಗಳಿಗೆ ಏನು ಇಷ್ಟ ಇರುತ್ತೆ ಹೇಳಿ? ಪ್ರೈಸಸ್ ಜಾಸ್ತಿ ಆಗಬಾರ್ದು, ಪ್ರೈಸ್ ಫಿಕ್ಸ್ ಆಗಿಬಿಡಬೇಕು, ಗೌರ್ಮೆಂಟ್ ಕಂಟ್ರೋಲ್ ಮಾಡಬೇಕು, ಎಲ್ಲದರಲ್ಲೂ ಗೌರ್ಮೆಂಟ್ ಮೂಗು ತೋರಿಸ್ಬೇಕಂತ ಜನಗಳಿಗೆ ಆಸೆ ಇರುತ್ತೆ. ಜಾಸ್ತಿ ಗೌರ್ಮೆಂಟ್ಗಳು ಮೂಗು ತೋರಿಸಿದ್ರೆ ಏನಾಗುತ್ತೆ? ಬಿಸ್ನೆಸ್ಗಳಿಗೆ ಇನ್ಸೆಂಟಿವ್ ಇಲ್ದಲೆ ಬಿಸ್ನೆಸ್ಗಳು ಬಿಸ್ನೆಸ್ ಮಾಡೋದೇ ನಿಲ್ಲಿಸ್ಬಿಡ್ತವೆ. ನಾರ್ಮಲ್ ಜನ ಥಿಂಕ್ ಮಾಡ್ದಂಗೆ ನಾವೇನಾದರೂ ದೇಶ ನಡೆಸ್ಬಿಟ್ರೆ ಏನೆಲ್ಲ ಆಗುತ್ತೆ ಅನ್ನೋಕ್ಕೆ ಈ ವೆನಿಜುಲಾನೇ ಬೆಸ್ಟ್ ಎಕ್ಸಾಂಪಲ್. ಮತ್ತು ಯಾವುದೇ ಒಂದು ದೇಶ ಅಥವಾ ಇಂಡಿವಿಜುವಲ್ ಕೂಡ ಒಂದೇ ಇನ್ಕಮ್ನ ನಂಬ್ಕೊಂಡು ಬದುಕಿದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಆ ಇನ್ಕಮ್ಗೆ ಏನಾದರೂ ಎಫೆಕ್ಟ್ ಆದರೆ.
ಅದಕ್ಕೇನೆ ಆ ದೇಶ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇಟ್ಕೊಂಡಿರ್ಬೇಕು, ಆ ದೇಶಕ್ಕೆ ಮಲ್ಟಿಪಲ್ ಕಡೆಯಿಂದ ದುಡ್ಡು ಬರ್ತಾ ಇರಬೇಕು. ನಮ್ಮ ಇಂಡಿಯಾದಲ್ಲಿ ಇದು ಮುಂಚೆ ಈ ಥರ ಇತ್ತು, ಪೂರ್ತಿ ಅಗ್ರಿಕಲ್ಚರ್ ಮೇಲೇ ನಮ್ಮ ಇಂಡಿಯಾ ಡಿಪೆಂಡ್ ಆಗಿತ್ತು. ಬರ್ತಾ ಬರ್ತಾ ಅಗ್ರಿಕಲ್ಚರ್ನ ಕಮ್ಮಿ ಮಾಡಿಕೊಂಡು ಬೇರೆ ಬೇರೆ ಕಡೆಯಿಂದ ರೆವಿನ್ಯೂ ತಗೊಳಕ್ಕೆ ಸ್ಟಾರ್ಟ್ ಮಾಡಿತು. IT ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಸರ್ವಿಸ್ ಇರ್ಬೋದು. ಇವತ್ತು ನಮ್ಮ ದೇಶದಲ್ಲಿ 50 to 60% GDP ಸರ್ವಿಸಸ್ಸಿಂದ ಬರುತ್ತೆ. ಅಗ್ರಿಕಲ್ಚರು ಮುಂಚೆ ಡಾಮಿನೇಟ್ ಮಾಡ್ತಾ ಇತ್ತು, ಇವಾಗ ಜಸ್ಟ್ 16% ಅಗ್ರಿಕಲ್ಚರಿಂದ ಬರುತ್ತೆ. ನಮ್ಮ ಇಂಡಿಯಾ ಇವಾಗ ಕಂಪ್ಲೀಟ್ಲಿ ಡೈವರ್ಸಿಫೈ ಆಗಿದೆ. ಸ್ಟಿಲ್ ನಾವು ಇಂಡಿವಿಜುವಲ್ ಕೂಡ ಇದರಿಂದ ತುಂಬ ಕಲಿಬೋದಲ್ಲ, ನಾವು ಎಷ್ಟು ಲೆಸನ್ ಕಲಿಬೋದು ಇದರಿಂದ. ಯಾಕಂದರೆ ಒಂದೇ ಇನ್ಕಮ್ ಮೇಲೆ ಬದುಕೋದು ಎಷ್ಟು ಡೇಂಜರಸ್ ಅಂತ. ಈ ವಿಡಿಯೋದಲ್ಲಿ ನಾವು ಟ್ರಂಪ್ ಏನು ಕರ್ಕೊಂಡು ಹೋದ, ಟ್ರಂಪ್ ಏನು ಮಾಡ್ದ, ಅಮೆರಿಕ ಏನು ಮಾಡ್ದು ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ. ಈ ದೇಶ ಝೀರೋಯಿಂದ ಹೀರೋ ಹೇಗಾಯಿತು ಮತ್ತು ಹೀರೋಯಿಂದ ಝೀರೋ ಹೇಗಾಯಿತು ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡಿದ್ದೀವಿ. ಇದರಿಂದ ನಾವು ತಿಳ್ಕೊಳೋದು ತುಂಬ ಮುಖ್ಯ ಇದೆ. ಅಮೆರಿಕ ಏನು ಮಾಡಿದ್ರು ನಮಗೆ ಬೇಕಾಗಲ್ಲ. ಈ ದೇಶದಿಂದ ನಾವು ಕಲಿಯೋದು ಭಾಳ ಇದೆ. ಅದಕ್ಕೆ ನಾನು ಈ ವಿಡಿಯೋ ಮಾಡಿದ್ದು. ನಿಮಗೆ ಈ ವಿಡಿಯೋದಿಂದ ಏನಾದರೂ ವ್ಯಾಲ್ಯೂಬಲ್ ಅನಿಸಿದರೆ, ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಬಿಕಾಸ್ ಈ ವಿಡಿಯೋನ ಪ್ರತಿಯೊಬ್ಬರು ನೋಡಬೇಕು, ಜಾಸ್ತಿ ಅನ್ಎಜುಕೇಟೆಡ್ಗಳು ನೋಡಬೇಕು. ಆವಾಗಲೇ ಅವ್ರಿಗೆ ಗೊತ್ತಾಗುತ್ತೆ ನಮಗೇನು ಬೇಕೋ ಅದನ್ನು ಗೌರ್ಮೆಂಟ್ ಕೊಟ್ಟರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ. ನಾನು ಅವಾಗಲೇ ಹೇಳ್ದಂಗೆ ಲೈಫ್ ಅನ್ನೋದು ಅನ್ಸರ್ಟನಿಟಿ, ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲ. ಅದಕ್ಕೆ ನಮ್ಮ ಲೈಫ್ನ ಪ್ರೊಟೆಕ್ಟ್ ಮಾಡಬೇಕಂದ್ರೆ ನಮ್ಮ ಹತ್ರ ಟರ್ಮ್ ಇನ್ಶೂರೆನ್ಸ್ ಇರೋದು ಮಸ್ಟ್ ಆ್ಯಂಡ್ ಶುಡ್. ನೀವೇನಾದರೂ ಈ ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡೋದಿದ್ರೆ ಇಲ್ಲೊಂದು QR ಕೋಡ್ ಕಾಣ್ತಾ ಇದೆ, ಅದನ್ನು ನೀವು ಸ್ಕ್ಯಾನ್ ಮಾಡಿ ಬೈ ಮಾಡ್ಬೋದು. ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಇರುತ್ತೆ, ಆ ಲಿಂಕ್ ಯೂಸ್ ಮಾಡಿ ಬೈ ಮಾಡಿ, ನಿಮ್ಗೆ ಅಪ್ ಟು 15% ಡಿಸ್ಕೌಂಟ್ ಸಿಗುತ್ತೆ.